ಸಿಟಿ ಜನರನ್ನ ಬೆಚ್ಚಿ ಬೀಳಿಸುವಂತ ಸಿನಿಮೀಯ ಸ್ಟೈಲ್ ನಲ್ಲಿ ರಾಬರಿ ನಡೆದಿದೆ. ಮಠ ಮಧ್ಯಾಹ್ನವೇ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ದರೋಡೆಯನ್ನ ಮಾಡಲಾಗಿರುವಂತದ್ದು. ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಒಂದು ಡೆಡ್ಲಿ ರಾಬರಿ ನಡೆದಿದೆ. ಇದು ಇಡೀ ಸಿಲಿಕಾನ್ ಸಿಟಿ ಜನರನ್ನ ಬೆಚ್ಚಿ ಬೀಳಿಸುವಂತ ಸಿನಿಮೀಯ ಸ್ಟೈಲ್ ನಲ್ಲಿ ಮಾಡಿರುವಂತಹ ರಾಬರಿ. ಅದು ಸಂಜೆ ಎಲ್ಲ ರಾತ್ರಿ ಎಲ್ಲ ಮಠ ಮಧ್ಯಾಹ್ನದಲ್ಲಿ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಒಂದು ಡೆಡ್ಲಿ ರಾಬರಿ ನಡೆದಿದೆ. ಬಿಎಲ್ ಬಡಾವಣೆಯ ಹೊಂಬಾಳೆಗೌಡರ ಮನೆಯಲ್ಲಿ ಈ ದರೋಡೆ ನಡೆದಿರುವಂತದ್ದು. ಬೆಡ್ರೂಮ್ ಅನ್ನ ಜಾಲಾಡಿ 20 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಮನೆಗೆ ನುಗ್ಗಿ ಗನ್ ಚಾಕನ್ನ ತೋರಿಸಿ ಈ ರೀತಿಯಾಗಿ ರಾಬರಿಯನ್ನ ಮಾಡಿರುವಂತದ್ದು. ಬೆಡ್ರೂಮ್ ಜಾಲಾಡಿ 20 ಲಕ್ಷ ಹಣ ಜೊತೆಗೆ ಚಿನ್ನವನ್ನ, ಅರ್ಧ ಕೆಜಿ ಚಿನ್ನಾಭರಣಗಳನ್ನ ಲೂಟಿ ಮಾಡಿರುವಂತದ್ದು. ಅದು ಮಠ ಮಧ್ಯಾಹ್ನ. ಸಿಲಿಕಾನ್ ಸಿಟಿ ಜನರು ಬೆಚ್ಚಿ ಬೀಳ್ತಾರೆ ಇಂಥ ಒಂದು ಘಟನೆ ಹೇಗೆ ನಡೀತು ಅಂತ ಕೇಳಿದ್ರೆ, ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಒಂದು ಸಿನಿಮೀಯ ಸ್ಟೈಲ್ ನಲ್ಲಿ ಪ್ಲಾನ್ ಮಾಡಿ ಡೆಡ್ಲಿ ರಾಬರಿಯನ್ನ ಮಾಡಿರುವಂತದ್ದು. 20 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನಾಭರಣ, ಅದು ಬೆಡ್ರೂಮ್ ನಲ್ಲಿ ಇದ್ದಂತಹ ಚಿನ್ನಾಭರಣಗಳು ಮತ್ತೆ ಹಣವನ್ನ ಕದ್ದಿರುವಂತದ್ದು. ಮಠ ಮಧ್ಯಾಹ್ನನೇ. ಅದು ಯಾವ ಬಟ್ಟೆ ಹಾಕೊಂಡು ಹೇಗೆ ಬರ್ತಾರೆ ಅಂದ್ರೆ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಎಂಟ್ರಿ ಕೊಡ್ತಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ, ಅವ್ರು ಬರ್ತಿದ್ರೆ ಯಾರೋ ಪೊಲೀಸ್ ಬರ್ತಿದ್ದಾರೆ ಅಂತ ಅನ್ಕೋಬೇಕು. ಆದ್ರೆ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಎಂಟ್ರಿ ಕೊಟ್ಟು ರಾಬರಿ ಮಾಡಿರುವಂತದ್ದು. ಬಿಎಲ್ ಬಡಾವಣೆಯ ಹೊಂಬಾಳೆಗೌಡ್ರ ಅನ್ನುವಂತ ಅವರು ಮನೆಯಲ್ಲಿ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಎಂಟ್ರಿ ಕೊಡ್ತಾರೆ. ಪತ್ನಿ ಮಗುವಿನ ಜೊತೆ ಹೊಂಬಾಳೆಗೌಡ್ರು ಇದ್ದಾಗ ಮನೆಗೆ ಎಂಟ್ರಿ ಕೊಡ್ತಾರೆ. ಖಾಸಗಿ ಕಾರ್ನಲ್ಲಿ ಯೂನಿಫಾರ್ಮ್ ಕೈಯಲ್ಲಿ ಡೈರಿಯನ್ನ ಕೂಡ ಇಟ್ಕೊಂಡು ಏನೋ ಪೊಲೀಸ್ ಬರ್ತಿದ್ದಾರೆ ಅಂತ ಹೆದರ್ಕೋಬೇಕು ಅವರು. ಈ ರೀತಿಯಾಗಿ ವೇಷ ಹಾಕೊಂಡು ಬರ್ತಾರೆ. ಅವರು ಪೊಲೀಸರು ಅಂತ ಒಳಗ್ ಬಿಟ್ಕೋತಾರೆ. ಆಮೇಲೆ ಇವರ ಅಸಲಿ ಬಣ್ಣವನ್ನ ಬಯಲು ಮಾಡ್ಕೊಂಡಿದ್ದಾರೆ ಮನೆ ಒಳಗೆ ಹೋದ ಕೂಡಲೇ. ಎಂತೆಂತ ಪ್ಲಾನ್ ಮಾಡ್ತಾರೆ ಕಳ್ಳರುಗಳು. ಇನ್ನು ಕೆಲವೊಂದ್ ಕಡೆ ಹುಡುಗರು ವೇಷ ಹಾಕೊಂಡು ಎಂಟ್ರಿ ಕೊಟ್ಟು ಕಳ್ತನ ಮಾಡುವಂಥದ್ದನ್ನ ನೋಡಿರ್ತೀವಿ. ಅದೇ ರೀತಿಯಾಗಿ ಇವ್ರು ಮಾಡಿರೋ ಪ್ಲಾನ್ ನೋಡಿ, ಪೊಲೀಸರು ವೇಷ ಹಾಕೊಂಡು ಹೋಗಿರುವಂತದ್ದು, ಎಂಟ್ರಿ ಕೊಟ್ಟಿರುವಂತದ್ದು. ನೋಡ್ತಾ ಇದ್ರೆ ಪೊಲೀಸರೇ ಬಂದ್ರು ಅನ್ಕೋಬೇಕು, ಭಯ ಪಡ್ಬೇಕು. ಅಲ್ಲಿನ ಸುತ್ತಮುತ್ತಲಿನ ಜನತೆ ಆಗಿರ್ಬೋದು, ಆ ಮನೆಯವರಾಗಿರ್ಬೋದು. ಏನೋ ಪೊಲೀಸ್ ಬಂದಿದ್ದಾರೆ, ಏನೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಏನೋ ಕೇಳೋಕೆ ಬಂದಿರ್ಬೋದು ಅಂತ ಮನೆ ಒಳಗ್ ಬಿಟ್ಕೋತಾರೆ. ಆಗ ಇವರು ಅಸಲಿ ಬಣ್ಣವನ್ನ ಬಯಲು ಮಾಡಿರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವಂತ ಫಿಲ್ಮ್ ಸ್ಟೈಲ್ ನಲ್ಲಿ ಮಾಡಿರುವಂತ ರಾಬರಿ. ಎಸ್ನು ಈ ವಿಚಾರದ ಬಗ್ಗೆ ನಮ್ಮ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ನಮ್ಮೊಂದಿಗಿದ್ದಾರೆ ಶಿವು. ಶಿವು, ಇಂಥ ಘಟನೆಗಳನ್ನ ಕೇಳ್ತಾ ಇದ್ರೆ ನಾವು ಮನೇಲಿ ಇರೋಕೆ ನಮ್ಗೆ ಭಯ ಆಗುತ್ತೆ. ಯಾವ ಟೈಮಲ್ಲಿ ಯಾವ ವೇಷ ಹಾಕೊಂಡು ಎಂಟ್ರಿ ಕೊಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಈ ಕಳ್ಳರುಗಳು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಒಂಟಿ ಬಡಾವಣೆಗಳಲ್ಲಿ ಈಗ ಒಂಟಿ ಮನೆಗಳನ್ನು ಮತ್ತು ನಿರ್ಜನವಾದಂಥ ಪ್ರದೇಶಗಳಲ್ಲಿ ಇರತಕ್ಕಂಥ ಮನೆಗಳನ್ನು ಟಾರ್ಗೆಟ್ ಮಾಡಿರುವಂಥರು ವಿಚಿತ್ರ ರೀತಿಯಲ್ಲಿ ಬೇರೆ ರೀತಿಯ ಐಡಿಯಾಗಳನ್ನು ಬಳಸಿ ಈಗ ಈ ಕಳ್ಳರು ಬೆಂಗಳೂರಿನ ಹೊರವಲಯಕ್ಕೂ ಕೂಡ ಎಂಟ್ರಿ ಆಗಿರುವಂಥದ್ದು. ಹಲವಾರು ರೀತಿಯಲ್ಲಿ ಕಳ್ತನಗಳಿಗೆ ಸ್ಕೆಚ್ ಹಾಕ್ತಾರೆ. ರಾತ್ರಿ ಕಳ್ತನ, ಮನೆಯನ್ನು ಬೀಗ ಹಾಕಿದರೆ ಕಳ್ತನ ಮಾಡುವಂಥದ್ದು. ಇದೀಗ ಮನೆ ಒಳಗಡೆ ಜನ ಇದ್ದರೂ ಕೂಡ ಕಳ್ತನ ಮಾಡುವಂಥದ್ದಕ್ಕೆ ಖತರ್ನಾಕ್ ಐಡಿಯಾಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಈಗ ಬ್ಯಾಡ್ರಹಳ್ಳಿಯ HEL ಬಡಾವಣೆಯಲ್ಲಿ ನಡೆದಿರುವಂಥದ್ದೇ, ಮಠ ಮಧ್ಯಾಹ್ನವೇ ನಡೆದಿರುವಂಥದ್ದೇ ಸಾಕ್ಷಿ. ಮನೆಯಲ್ಲೇ ಹೊಂಬಾಳೆಗೌಡ ಮತ್ತು ಮಂಗಳಮ್ಮ ಅನ್ನೋರು ತಮ್ಮ ಮೊಮ್ಮಗನ ಜೊತೆಗೆ ಮನೆಯಲ್ಲೇ ಇರ್ತಾರೆ, ಮಧ್ಯಾಹ್ನದ ಹೊತ್ತಿರ್ತಾರೆ. ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಡ್ರೆಸ್ಸಲ್ಲಿ ಬರುವಂಥದ್ದು, ನಾವು ಯಲಹಂಕ ಪೊಲೀಸರು ಅನ್ನುವಂಥದ್ದನ್ನು ಹೇಳ್ಕೊಂಡು ಬರ್ತಾರೆ. ಬಹುಶಃ ಯಾವುದೋ ಪೊಲೀಸರು ಬಂದಿರಬೇಕು, ಮನೆ ಪೊಲೀಸ್ ರೀತಿಯಲ್ಲಿ ಏನೋ ಇರಬೇಕು, ಅಥವಾ ಏನಾದರೂ ಕೇಳಲಿಕ್ಕೆ ಬಂದಿರಬೇಕು ಅಂತ. ಬನ್ನಿ ಸರ್, ಕೂತ್ಕೊಳ್ಳಿ ಸರ್ ಅಂತ ಹೇಳುವಂಥದ್ದು ಹೊಂಬೇಗೌಡ. ಆನಂತರದಲ್ಲಿ ಒಬ್ಬ PC ಕೂಡ ಎಂಟ್ರಿ ಆಗ್ತಾನೆ. PC ಒಂದು ಬ್ಯಾಗನ್ನು ಹಿಡ್ಕೊಂಡು ಬರೋದು, PC ರೀತಿಯಲ್ಲಿ ಒಬ್ಬ ವ್ಯಕ್ತಿ ಎಂಟ್ರಿ ಆಗ್ತಾನೆ. ಬಹುಶಃ ಪೊಲೀಸರು ಇರ್ಬೋದು ಅಂತ ಹೇಳಿ ಅವರು ಮಾತಾಡ್ತಾನೆ ನೀರು ಬೇಕಾ ಸರ್ ಅಂತ ಕೇಳೋ ಹೊತ್ತಿಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ಗನ್ ತೋರಿಸ್ತಾರೆ. ಗನ್ ಯಾಕೆ ತೋರಿಸ್ತಾ ಇದ್ದೀರಿ ಸರ್, ಏನು ಮಾಡಿದ್ದೀವಿ, ನಾವೇನು ತಪ್ಪು ಮಾಡಿದ್ದೀವಿ, ಏನು ಗನ್ ತೋರಿಸ್ತಾ ಇದ್ದೀರಿ ಅಂತ ಹೇಳಿದ ಕೂಡಲೇ ಇಮಿಡಿಯೇಟ್ ಆಗಿ
ಅವರಿಗೆ ಲಾಕ್ ಮಾಡಿಕೊಂಡು ಅವರನ್ನು ಟೇಪಿಂದ ಕಟ್ ಹಾಕುವಂಥದ್ದು, ಮಂಗಳಮ್ಮ ಮತ್ತು ಒಂಬೇಗೌಡರನ್ನ ಟೇಪಿಂದ ಕಟ್ ಹಾಕ್ತಾರೆ. ಇಮಿಡಿಯೇಟ್ ಆಗಿ ಕಟ್ ಹಾಕಿ ಅವರು ಅಲ್ಲಿ ರೂಮು ಸರ್ಚ್ ಮಾಡಿ ಅಲ್ಲಿಂದ 20 ಲಕ್ಷ ನಗದು ಹಣ ಮತ್ತು ಅರ್ಧ ಕೆಜಿಯಷ್ಟು ಚಿನ್ನ ಕೂಡ ತೆಗೆದುಕೊಳ್ತಾರೆ. ಈ ವೇಳೆಯಲ್ಲಿ ಗಾಬರಿ ಆಗ್ತಾರೆ ಹೊಂಬೇಗೌಡ ಮತ್ತು ಮಂಗಳಮ್ಮ ಅವರು. ಗಾಬರಿಯಾಗಿ ನಮಗೇನೂ ಮಾಡಬೇಡಿ ಅನ್ನೋಂಥ ಒಂದು ಅಂಗಲಾಚಿ ಬೇಡ್ಕೊಳ್ತಾರೆ. ಎಲ್ಲಿ ನಮ್ಮನ್ನು ಮತ್ತೆ ಅವರು ಹಲ್ಲೆ ಮಾಡ್ತಾರೋ ಅಥವಾ ನಮ್ಮನ್ನು ಕೊಲೆ ಮಾಡಿಬಿಡ್ತಾರೋ ಅನ್ನೋಂಥ ಒಂದು ಭಯದಿಂದಾಗಿ ಬೇಕಾದರೆ ನಮ್ಮ ಹತ್ರ ಇರೋ ಮಾಂಗಲ್ಯ ಸರವನ್ನು ಕೂಡ ಕೊಟ್ಬಿಡ್ತೇವೆ ಅನ್ನೋಂಥದ್ದನ್ನು ಹೇಳ್ತಾರೆ. ಆದರೆ ಈ ಮಾಂಗಲ್ಯ ಸರವನ್ನು ಹಾಗೇ ಬಿಟ್ಟು ಹೋಗ್ತಾ ಏನು DVR ಏನಿದೆ, CCTVಯ DVR ಏನಿದೆ ಅದನ್ನು ಕೂಡ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಸೊ ಈ ರೀತಿಯಲ್ಲಿ ನಿನ್ನೆ ಮಧ್ಯಾಹ್ನದಲ್ಲೇ ಬ್ಯಾಡರಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಳ್ತನ ಆಗಿರುವಂಥದ್ದು. ನೀವು ಹೇಳಿದಾಗೆ ಭಿನ್ನ ರೀತಿಯಲ್ಲಿ ಈಗ ಆಲೋಚನೆ ಮಾಡ್ತಾ ಇದ್ದಾರೆ ಈ ಕಳ್ಳರನ್ನ ಹಿಡಿಯುವಂಥದ್ದು ಬೇರೆ ರೀತಿಯಲ್ಲಿ ಬೆಂಗಳೂರಿನ ಪೊಲೀಸರಿಗೆ ಒಂದು ರೀತಿಯ ಚಾಲೆಂಜಿಂಗ್ ಆಗಿ ಪರಿಣಮಿಸ್ತಾ ಇದ್ದಾವೆ. ಹಗಲೇ ಜ್ಯುವೆಲರಿ ಶಾಪ್ಗೆ ನುಗ್ತಾರೆ, ಗನ್ನನ್ನು ತೋರಿಸ್ಬಿಟ್ಟು ಅಲ್ಲಿಂದ ಜ್ಯುವೆಲರಿಗಳನ್ನು ಎತ್ಕೊಂಡು ಹೋಗುವಂಥದ್ದು, ಬೇರೆ ರೀತಿಯ ಕಳ್ಳತನಗಳಿಗೆ ಈಗ ಇಳಿದಿರುವಂಥದ್ದು ಖತರ್ನಾಕ್ ಕಳ್ಳರು. ಈಗ ಪೊಲೀಸರು ಕೂಡ ಇವ್ರನ್ನ ಬೆನ್ನು ಬಿದ್ದಿದ್ದಾರೆ, ಇವ್ರನ್ನ ಬಲೆ ಬೀಸಿದ್ದಾರೆ. ಇವರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಕ್ಕೆ ಬೆಂಗಳೂರು ಪೊಲೀಸ್ನಿಂದ ಆಗಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಾಕಷ್ಟು ಪ್ರಕರಣಗಳಲ್ಲಿ ತೋರಿಸಿರುವಂಥದ್ದು. ಈಗ ಬೇರೆ CCTVಗಳ ಆ ಒಂದು ಪ್ರದೇಶದಲ್ಲಿರುವಂಥ CCTVಗಳನ್ನು ಕಲೆ ಹಾಕ್ಕೊಂಡು ಈ ಖತರ್ನಾಕ್ ಕಳ್ಳರು ಎಲ್ಲಿಂದ ಎಂಟ್ರಿ ಆಗಿದ್ದಾರೆ ಅವರ ಒಂದು ಮುಖಚಹರೆಯನ್ನು ಕೂಡ ಪತ್ತೆ ಹಂಚೋದಕ್ಕೆ ಮುಂದಾಗಿರುವಂಥದ್ದು. ಗಾಯತ್ರಿ. ಎಸ್ ಶಿವು, ಈ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ ಈಗ ಯಾರೋ ಗೊತ್ತಿರೋರೇ ಈ ರೀತಿಯಾಗಿ ಮಾಡಿರ್ಬೋದಾ? ಅವ್ರು ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟು 20 ಲಕ್ಷ ಹಣ ತಗೊಂಡು ಚಿನ್ನ ತಗೊಂಡಿದ್ದಾರೆ ಅಂದ್ರೆ ಏನೋ ಗೊತ್ತಿದ್ದೆ ಹೀಗ್ ಮಾಡಿದ್ರ? ಇನ್ನು ಅವರು ಯಾರಿಗೂ ಗೊತ್ತಿರೋರಾಗಿದ್ರೆ ಮಾಸ್ಕ್ ಏನೂ ಹಾಕೊಂಬಂದಿಲ್ಲ, ಪೊಲೀಸ್ ಅನ್ನೋ ರೀತಿ ಮುಖವನ್ನು ಕೂಡ ಮುಚ್ಕೊಳ್ದೆ ಆರಾಮಾಗಿ ಎಂಟ್ರಿ ಕೊಟ್ಟು ಈ ರೀತಿಯಾಗಿ ಮಾಡಿರುವಂತದ್ದು ಗೊತ್ತಿತ್ತವ್ರು ಹೀಗ್ ಮಾಡಿದ್ರ ಅಥವಾ ಯಾರ್ದೋ ಮಾಹಿತಿನ ತಿಳ್ಕೊಂಡು ಹೀಗ್ ಮಾಡಿದ್ರ ಅಂತ? ಬಹುಶಃ ಪೊಲೀಸರು ಈಗ ಹಲವು ಆ್ಯಂಗಲ್ಗಳಲ್ಲಿ ಇದನ್ನು ತನಿಖೆ ಮಾಡ್ತಾ ಇರುವಂಥದ್ದು. ಒಂದು ಕ್ಲೂ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಯಾರು ಈ ದಿಢೀರಂತ ಬಂದು ಒಂದು ಮನೆಯಲ್ಲಿ ಎಷ್ಟು ಜನ ಇರ್ತಾರೆ, ಇವರಿಬ್ಬರೇ ಇರ್ತಾರಾ, ಎಷ್ಟೊತ್ತಿನಲ್ಲಿ ಇರ್ತಾರೆ ಅನ್ನುವಂಥದ್ದನ್ನು ಏಕಾಏಕಿಗೆ ಬರೋದಿಲ್ಲ. ಇವರು ಇದಕ್ಕೆ ಒಂದು ರೇಖಿ ಕೂಡ ಮಾಡ್ಕೊಂಡಿರಬಹುದು, ಈ ಹಿಂದೆನೇ ಪ್ರೀ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರಬಹುದು. ಇದಕ್ಕೆ ಯಾರಾದರೂ ಹಿಂದ್ಗಡೆ ಒಂದು ಬೆಂಬಲವಾಗಿರಬಹುದು, ಮಾಹಿತಿಗಳನ್ನು ಕೊಟ್ಟಿರಬಹುದು ಅನ್ನುವಂಥ ಆಲೋಚನೆ ಕೂಡ ಈಗ ಆ ಆ್ಯಂಗಲ್ನಲ್ಲೂ ಪೊಲೀಸರು ಯೋಚನೆ ಮಾಡ್ತಿರೋದು. ಯಾಕೆಂತ ಹೇಳಿದ್ರೆ ಬಂದ ಕೂಡಲೇ ಪೊಲೀಸರು ಅಂದರೆ ನೀವು ಹೇಳಿದಾಗೆ ಮುಖಕ್ಕೆ ಯಾವುದೇ ರೀತಿಯ ಮಾಸ್ಕ್ ಹಾಕಲಿಲ್ಲ, ಹೋಗ್ತಾ DVR ತಗೊಂಡು ಹೋಗ್ತಾರೆ. ಬಂದ ಕೂಡಲೇ ಒಂದು ರೂಮ್ಗೆ ಹೋಗ್ತಾರೆ. ಆ ರೂಮಲ್ಲಿ 20 ಲಕ್ಷ ಅಂದರೆ ಹಣ ಇರುವಂಥದ್ದು, ಚಿನ್ನ ಇರುವಂಥದ್ದು ಮತ್ತು ಇವರಿಬ್ಬರೇ ಇರ್ತಾರೆ ಅನ್ನುವಂಥ ಮಾಹಿತಿ ಗೊತ್ತಿರುತ್ತೆ. ಅಂದರೆ ಈ ಹಿಂದೆ ರೇಖೆ ಕೂಡ ಮಾಡ್ಕೊಂಡಿರ್ತಾರೆ ಅಥವಾ ಇವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ಈಗಾಗಲೇ ಅಲ್ಲಿಂದ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಿರುವಂಥದ್ದು. ಮತ್ತು ಆ ಒಂದು ಸಂದರ್ಭದಲ್ಲಿ ಯಾರದ್ದೆಲ್ಲ ಅಲ್ಲಿ ಒಂದು ಚಲನವಲನ ಇತ್ತೋ ಅವ್ರದ್ದನ್ನು ಕೂಡ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇವರು ಎಲ್ಲಿಂದ ಎಕ್ಸಿಟ್ ಆಗಿದ್ದಾರೆ, ಎಂಟ್ರಿ ಆಗ್ತಾರೆ, ಬೇರೆ ಬೀದಿಯಲ್ಲಿರ್ತಕ್ಕಂಥ ಒಂದು CCTV, ಬೇರೆ ಅವ್ರ ಮನೆಯಲ್ಲಿರುವಂಥ CCTVಗಳನ್ನು ಕೂಡ ಕಲೆಗೆ ಹಾಕ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಆ್ಯಂಗಲ್ಗಳಲ್ಲೂ ಈಗ ಬ್ಯಾಡರಳ್ಳಿ ಪೊಲೀಸರು ಈ ಒಂದು ಆರೋಪಿಗಳು, ಈ ಖತರ್ನಾಕ್ಗಳಿಗೆ ಬಲೆ ಬೀಸಿರುವಂಥದ್ದು. ಗಾಯತ್ರಿ. ಎಸ್, ಧನ್ಯವಾದ ನೇರ ಸಂಪರ್ಕದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಶಿವು. ನಮ್ಮ ಪ್ರತಿನಿಧಿ ಹೇಳ್ತಾ ಹೋದ್ರು ಎಂತೆಂತ ಖತರ್ನಾಕ್ ಪ್ಲಾನ್ ಗಳನ್ನ ಮಾಡ್ತಾರೆ ಕಳ್ಳರು ಅಂತ. ಪೊಲೀಸರೇ ಭಯ ಪಡ್ಬೇಕು, ಯಾವಾಗ ನಮ್ಮ ವೇಷದಲ್ಲಿ ಬಂದು ನಮ್ಮನ್ನೇ ಅಟ್ಯಾಕ್ ಮಾಡ್ತಾರೋ ಅಂತ ಒಂದು ದುಸ್ಥಿತಿ ನಮ್ಮ ಈ ಕಳ್ಳರು ತಂದಿಡ್ತಾ ಇರುವಂತದ್ದು, ಭಯವನ್ನ ಹುಟ್ಟಿಸ್ತಾ ಇರುವಂತದ್ದು.